ಪೂರ್ವಿತ್ ಎತ್ಲಾಗ ಹೋದೆ? ನಿನ್ನ ಗಂಡಗೊಂದು ಫೋನ್ ಮಾಡು ಅಂತ ಹೇಳಿದ್ನಲ್ಲ, ಮಾಡ್ದ? ಹುಡುಗರಿಗೆ ಜವಾಬ್ದಾರಿ ಇಲ್ಲ ಕಣ್ರೆ ನಿಮಗೆ. ಒಬ್ಬರೇ ಇರೋದು ಮನೆಯಲ್ಲಿ, ಎಂತ ಮಾಡ್ಕೊಂಡ್ರೆ ಏನು ಎತ್ತ ಅಂತ ಕೇಳೋದು ಬಿಟ್ಟು ಆ ಮನುಷ್ಯ ಪಾಪ ಗನಾಗ 4 ದಿನ ಇದ್ದು ಹೋಗೋಣ ಅಂತ ಬಂದರು. ಇಲ್ಲಿ ಹತ್ಲಕ್ಕೆ ಹೋಗ್ಬೇಕಾತು. ಅಲ್ಲಿಂದ ಬಂದಕ್ಕೂ ಮತ್ತೆ ಇಲ್ಲಿ ಫೋನ್ ಬರ್ಬೇಕನ. ಏನೊಂದು ಇದೇನೋ ಪಾಪ. ಹಾಗೆ ಈಗ ಕೆಲಸ ಎಲ್ಲ ಮುಗಿದ್ರೆ ಇವತ್ತು ಬರೋಕ್ಕೆ ಹೇಳ, ಬರಲಿ, 1-2 ದಿನ ಇದ್ದು ಹೋಗಲಿ. ಹಾಗೆ ನಿನ್ನ ಅಮ್ಮಗೂ ಒಂದು ಫೋನ್ ಮಾಡು ನೋಡೋಣ. ಅಮ್ಮಗಲ್ಲ ನೀನು ಸರಿತೆಗೆ ಫೋನ್ ಮಾಡ್ತಿತ್ತಪ್ಪ, ಮಾಡಲೇ ಇಲ್ಲ. ಪೂರ್ವಿತ ಎಂತ ಮಾಡ್ತಿದ್ದೀಯೇ? ಹೇಳಿದ್ ಕೇಳಿಸ್ತದೆಯೇನೆ? ಬಂದೆ ಅಪ್ಪಾಜಿ. ಈಗ ಅಕ್ಕಗೊಂದು ಫೋನ್ ಮಾಡ್ತಿದ್ದೀನಿ, ಅಷ್ಟೊತ್ತಿಂದ ರಿಸೀವೇ ಮಾಡ್ತಿಲ್ಲ. ನಿನ್ನ ಗಂಡಗೆ ಫೋನ್ ಮಾಡ್ದ? ರಾಕೇಶಿಗೆ ಫೋನ್ ಮಾಡೀನಿ ಅಪ್ಪಾಜಿ. ಅವ್ರು ಆರಾಮದಾರಂತೆ, ಹೋಗಿದ್ದ ಕೆಲಸನೂ ಆಗ್ಯದಂತೆ. ಆದ್ರೆ ಇವತ್ತು ಸಂಜೆ ಬರ್ತೀನಿ ಅಂತ ಹೇಳ್ಯಾರೆ. ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ. ಹಂಗೆ ಅದೇ ಟೆನ್ಷನ್ ಆಗ್ಯದ. ಈಗ ಎಷ್ಟು ಸರಿ ಮಾಡ್ತಿದ್ದೀನಿ, ಫೋನೇ ರಿಸೀವ್ ಮಾಡಲ್ಲ. ಏನು ಕೆಲಸ ಮಾಡ್ತಾ ಅದೀಯ? ಅದು ಎಲ್ಲಿ ಫೋನ್ ಮಾಡಿದಾಗ ಒಂದೇ ಸತಿ ರಿಸೀವ್ ಮಾಡ್ತದೆ. ಯಾವ್ದಾದ್ರು ಮಾವಿಗೂ ಒಂದು ಮಾಡಿ ನೋಡೋಣ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಅಪ್ಪಾಜಿ. ಆದರೂ ಅಕ್ಕ ಇಷ್ಟು ಸತಿ ಫೋನ್ ಮಾಡಿದಾಗ ರಿಸೀವ್ ಮಾಡದೆ ಇರ್ತಿರ್ಲ. ಅಕ್ಕ ಮಾಡದಿದ್ರೆ ಅಮ್ಮ ಅಲ್ಲೇ ಇರ್ತಿತ್ತಲ್ಲ, ಅಮ್ಮ ರಿಸೀವ್ ಮಾಡ್ತಿತ್ತು. ಏನಾಗಿದೆ ಅಂತಲೇ ಗೊತ್ತಿಲ್ಲಪ್ಪ. ಸೊ ಎಂತ ಆಗ್ಯದ ಮಾರತಿ? ಹೋಗಾರು ಬರೋಣ ಅಂದ್ರೆ ನಂಗೆ ಅಲ್ಲಿ ಹೋಗೋಕ್ಕೆ ಬೇಡ. ಏನೋ ಅವನಿಗೆ ಕರ್ಕೊ ಬಂದರೇನ, ಅವನು ಇದ್ದಲ್ಲಂತೂ ನಂಗೆ ಹೋಗೋಕ್ಕೆ ಬೇಡ, ಅವನು ಮುಖ ನೋಡೋಕ್ಕೂ ಬೇಡ ನನಗೆ. ಏನು ಮಾಡೋದು? ಇದು ಒಬ್ಳು ಹಂಗಿದ್ದಾಳೆ. ಈಗ ತಾಯಿ ಜೊತೆ ಬಂದು ಇಲ್ಲೊಂದು 4 ದಿನ ಇದ್ದು ಹೋದರೂ ಹೋಗ್ಬೋದು. ಅಷ್ಟು ಸುಲಭಕ್ಕೆ ಬರ್ತದ ಅದು ಏನದೆಯೋ ಅದ್ರ ತಲೆ ಒಳಗೆ ಏನೋ ನಂಗಂತೂ ಗೊತ್ತಾಗಲ್ಲ. ನೋಡೋಣ, ಅದ್ರ ಮಾವನ ನಂಬರ್ ಅಲ್ಲೆಲ್ಲ ಎಲ್ಲ ಬರೆದಿಡ್ತಿತ್ತು ರೀ ನಮ್ಮ ಇದರಲ್ಲೇ, ಸಣ್ಣ ಪುಸ್ತಕದಲ್ಲಿ. ಅದರಲ್ಲೇನಾರು ಅದೇನು ನೋಡ. ನಿನ್ನ ಅಮ್ಮನೂ ಒಬ್ಳು ಹಂಗಿದ್ದಾಳೆ. ಅಷ್ಟು ರೀತಿ ಹೇಳಿ ಕಳಿಸೀನಿ ಹೋಗೋಷ್ಟೊತ್ತಿಗೆ. ಇದು ಮಾಡು, ದಿನಕ್ಕೊಂದು 2 ಸತಿ ಫೋನ್ ಮಾಡ್ತಾ ಇರೋ, ನಾವು ಮಾಡಿದಾಗ ನೀವು ರಿಸೀವ್ ಮಾಡಲ್ಲ, ಹೆದರಿಕಾತದಿಲ್ಲಿ ಅಂತ. ಅಲ್ಲಿ ಹೋದ್ಮೇಲೆ ಅದಕ್ಕೆ ಇವೆಲ್ಲ ಜ್ಞಾನ ಇರ್ಬೇಕಾತಲ್ಲ. ನಾಯಿ ಮಾತಾಡ್ದಂಗತ್ತಲ್ಲ. ಓ ನಾಯಿ ಹೋಗತ್ಲ, ತಡಿ ಅಂಕ ಬರ್ತೀನಿ. ಬೌರಿತ, ಮನೇಲಿ ಯಾರು ಮನುಷ್ಯರು ಇಲ್ಲನೇ ಮಾರತಿ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಅಯ್ಯೋ ಅಮ್ಮ ಬಂದ್ರನೇ. ದೇವ್ರೇ, ನಿನ್ನ ಸುದ್ದಿನೇ ಮಾತಾಡ್ತಿದ್ದಿದ್ದು. ಎಷ್ಟೊತ್ತಾಗಿದೆ ಫೋನ್ ಮಾಡ್ತಾ, ಒಂದು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಬಾಲೆ ನೋಡಲೆ, ನಿದ್ರೆನೇ ಮಾಡನೆ. ಅಕ್ಕೆಲ್ಲಿ ಹೋತೆ? ಅಕ್ಕ ಬರಲಿ ಈಗ, ತಡಿ. ಒಂದು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಬಂದಿದ್ದು ಒಳ್ಳೇದಾತ. ಅಪ್ಪಾಜಿ ಈಗಷ್ಟೇ ಹೇಳ್ತಿದ್ರು, ಬಂದಮೇಲೆ ಒಂದು 4 ದಿನ ಇದ್ದು ಹೋಗಕ್ಕೆ ಬರ್ಬೋದು, ಸರಿ ಎಲ್ಲಿ ಬರ್ತದೆ ಅಂತ. ದೇವ್ರು ಅದಕ್ಕೊಂದು ಇಲ್ಲಿಗೆ ಬರೋಕ್ಕೆ ಮನ್ಸು ಕೊಟ್ಟನಲ್ಲ, ಒಳ್ಳೆ ಕೆಲಸ ಆಯ್ತು. ನಾನಂತೂ ಒಂದು 4 ದಿನ ಇದ್ದು ಹೋಗ್ತೀನಿ. ಅಕ್ಕೆಲ್ಲಿ ಹೋತೆ? ನಿಧಾನ ಮಾರತಿ, ಯಾಕೆ ಹೋಗ್ಬೇಡ, ಮಲ್ಗೇನೆ. ಅಲ್ಲ ಕರ್ಕೊಂಡೋಗಿ ಹಾಗೆ ಮುಲ್ಸು, ಕಾಟ್ ಮೇಲೆ ಮುಲ್ಸು. ನಾ ಬಂದು ಜೋಲಿ ಮಾಡ್ತೀನಿ. ಮಾತಾಡ್ಬೇಡ, ಎಚ್ಚರಾಗಕ್ಕದೆ. ಎಲ್ಲರೂ ಎದ್ರು ಹಠ ಮಾಡಕ್ಕದಾನೆ. ಅಲ್ಲ ಸುರಿತ ಎತ್ಲಕ್ಕೆ ಹೋತೆ? ಒಳಗೆ ದಾಟಷ್ಟಾರು ಪುರ್ಸೊತ್ತದೆಯಾ? ದಾಟ್ಕಿದ್ದೀನಿ ಅಂಕ ಹೇಳ್ತೀನಿ, ತಡೀರಿ. ಅಮ್ಮ ಎಂತ ಕಾರಲ್ಲಿ ಬಂದಾರ? ಎಲ್ಲರೂ ಬಂದಿರ? ಒಟ್ಟಿಗೆ ಬರೋದಲ್ಲ, ನೀನು ಯಾಕೆ ಮುಂದೆ ಬಂದೆ? ಒಳಗೆ ನೋಡಿ ಅಂತ ಹೇಳಿದ್ನ ಇಲ್ಲ ಈಗ? ನಿಧಾನ ಕರ್ಕೊಬೈ. ಎಂತ ಅಂತ ನೋಡೋದು ಮಾರತಿ. ಸುರಿತಿ ಎತ್ಲಕ್ಕೆ ಹೋತು ಹೊಲ್ಲಕ್ಕೆ. ಅಪ್ಪಾಜಿ, ಅಲ್ಲೊಂಚೂರು ಹೋಗಿ ಕಾಟ್ ಮೇಲೆ ಬೆಡ್ಶೀಟ್ ಒಂಚೂರು ಕೊಡ್ಕಾಸಿ. ಹ್ಞೂ ಹಾಸ್ತೀನಿ. ಅಪ್ಪಾಜಿ ಒಂದು ಕೆಲಸ ಮಾಡಿ, ಆ ಬೆಡ್ಶೀಟ್ ತೆಗೀರಿ. ಅಲ್ಲ ವಾರ್ಡ್ರೋಬ್ ಓಪನ್ ಮಾಡಿ. ಹಾಂ
ಅಲ್ಲಿ ಮೇಲದಿಯಲ್ಲ ಬಿಳಿದ, ಹಾಂ ಹಾಂ ಅದನ್ನು ತೆಗೆದು ಹಾಸಿ. ಅದಂತ ಓ ಕಂಡುಬಿಡ್ತ. ಇಲ್ಲ 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 ಇಲ್ಲ, ಛೇ ಮಲ್ಕ ಮಲ್ಕ ಮಗನೆ, ಅದನ್ನು ಹಾಸಿ ಅಪ್ಪಾಜಿ, ಹಾಸಿ. ಬುದ್ಧಿ ಕಲ್ತ್ರ ನೀನು ಈ ಸತಿ ಕಲಿಬೇಕು. ಎಲ್ಲಿ ತನಕ ತಲೆ ಹೇಳ್ಟೆ, ನೀನೇ ಸಹ್ಯ ರಾಜ್ಯಕ್ಕೆಲ್ಲಿದ್ದಾಳ. ಬಾ ಬಾಲೆ ಕರ್ಕೊಂಡು ಹೋಗಕ್ಕೆ ಬಾ, ಹೇಳ್ತೀನಿ. ಅಪ್ಪಾಜಿ ನಿಧಾನ ನಿಧಾನ ಹೋಗಿ, ಸೌಂಡ್ ಮಾಡಬೇಡಿ. ಚೂರಿಲ್ಲೇ ಮನಸ್ಸು ಬರ್ತೀನಿ. ಅಕ್ಕ ಬಂತ ನೋಡಿ, ಅದ್ರ ಗಣ್ಣು ಬಂದ್ರೇನ ಎಂಥದರಾಗಲಿ ಒಂಚೂರು ಹೋಗಿ ಮಾತಾಡಿಸಿ. ಅವನು ಮುಖ ನೋಡೋಕ್ಕೂ ಬೇಡ ನನಗೆ. ಎಂಥ ಕಾರು ಬಂದೇನು. ನಿನ್ನ ಅಮ್ಮನೂ ಒಬ್ಳು ಹಂಗಿದ್ದಾಳೆ, ಎಂತ ಕರ್ಕೊಬರ್ಬೇಕಿತ್ತು ಅವನ್ನ. ಅಯ್ಯೋತ, ಇದು ಎಲ್ಲಿ ಬಂದು ಕೂತದಲ್ಲ, ಎಲ್ಲ ಹೋದ್ರೆ ಸರಿತಾರ. ನಲಿತ ಸರಿತ ಎಲ್ಲಿ ಹೋತೆ? ಯಾವ್ದ್ರ ಗಣ್ಣು ಬಂದನ? ಹಾಂ ಬಂದನೆ, ಗಂಡ ಕರ್ಕೊಬಂದು ಇಲ್ಲಿ ಉಪಚಾರ ಮಾಡೋಣ ಅಂಥೇಳಿ ಕರ್ಕೊಬಂದೇನೆ. ಹೋಗಿ ತಗೋಬಲ್ಲಿ ಅಂತಾರೆ, ಸಾರಿ ತತ್ತಿರಂತಲ್ಲಿ. ಅವನಿಗೆ ಅದೇ ರಾಣ ಹೊಡಿಯ, ಅವನು ಕರ್ಕೊ ಬರೋದ. ಸರಿತ್ನೂ ಬರಲ್ಲ, ಸರಿತನ ಗಣ್ಣು ಬರಲ್ಲ. ಏನಾರು ಮಾಡ್ಕೊಂಡ್ಲಿ, ಬಾಲೆ ಅವ್ನು ಕರ್ಕೊ ಬಂದೆ ನಾನು. ಎಂತ ಬಾಲೆ ಒಬ್ಬನ ಕರ್ಕೊ ಬಂದ? ಬಾಲೆ ತಾಯಿ ಇಲ್ದೆ ನಿಂಗೆ ಎಂತ ಆಗ್ಯದ? ನಿಂಗೆ ಸುಸೂತ್ರ ಹೇಳೆ ಮರತೆ. ಎಷ್ಟೊತ್ತಿಗೆ ಬರ್ತದಂತ ಸರಿತಾ? ಎಷ್ಟು ಹೊತ್ತಿಗೆ ಬರ್ತದ ನಂಗೆ ಗೊತ್ತಿಲ್ಲ. ನೀವು ನನ್ನ ಹತ್ರ ಎಂಥದನ್ನೂ ಕೇಳಬೇಡಿ ನೀವು. ಎಂತ ಆತೆ ನಿಂಗೆ? ಎಷ್ಟೊತ್ತಿಗೆ ಬರ್ತದೆ ಕೇಳಿದ್ರೆ ಎಷ್ಟೊತ್ತಿಗೆ ಬರ್ತದ ಗೊತ್ತಿಲ್ಲ ಅಂತೀಯ. ನಿನ್ನ ಹತ್ರ ಕೇಳಬೇಡಿ ಅಂದ್ರೆ ಮತ್ತೆ ಯಾರ ಹತ್ರ ಕೇಳದ? ನಂಗೆ ಗೊತ್ತಾ? ಇಲ್ಲ ಬಾಲೆ ಹತ್ರ ಕೇಳದ? ಅವನಿಗೆ ಹೇಳಕ್ಕೆ ಗೊತ್ತಾಗ್ತದ? ಸುಸೂತ್ರ ಹೇಳು ಸ್ವಲ್ಪ ಏನಾತ ಅಂತ. ಅಯ್ಯೋ ದೇವ್ರೇ, ಏನಾಗ್ಯದಪ್ಪ ಮತ್ತೆ ಎಂತ ಆಯ್ತು? ಅಮ್ಮ ಯಾಕೆ ಇವನೊಬ್ಬನ್ನೇ ಕರ್ಕೊಬಂದದೆ? ಆಗಿದ್ದು ಎಂಥದೂ ಇಲ್ಲ. ನೀವೊಬ್ಬರು ನನ್ನ ತಲೆ ತಿನ್ನಬೇಡಿ ಇಲ್ಲಿ ಬಂದ್ಕೊಂಡು. ಆ ಗುಡಿ ಬಾಯಿ ಸೊರ್ತ ಹೋತದ ನನ್ನ. ಹೋಗಕ್ಕೆ ಅವತ್ತು ಎಂಥದಾರು ಒಂದಲ್ಲಿ ಇದ್ದೇ ಇರ್ತದಲ್ಲ. ಅದು ಮಾವ ಅಲ್ಲಿದ್ದರು ನೋಡ್ಕಿಣಕ್ಕೆ ಮಗನ್ನ ಅಂತ. ಅಲ್ಲಿ ಅಂತದ ಇಲ್ಲಿಂದ ಫೋನ್ ಹೋತಂತಪ್ಪ, ಜಾಮೀನಿಗೆ ಹಾಕ್ಬೇಕು ಎಂತಕ ಅಂತ. ಇವರದ್ದೇ 16 ಅಕ್ಕಿ ಕೂತದೆ, ಜಾಮೀನಿಗೆ ಹಾಕೋದು ಬೇರೆಯವರಿಗೆ. ಬಂದರವರು ಅಲ್ಲೆಲ್ಲ ಸಮ್ ಮಾಡಿಟ್ಟು ಬಂದಾರಂತೆ. ಮರುದಿವ್ಸ ಇದಾಗೋದು, ಡಿಸ್ಚಾರ್ಜ್ ಆಗೋದು, ದೊಡ್ಡ ಗಿಡ್ಡೆಲ್ಲ ಕೊಟ್ಟು ಹೋಗಿನಿ ಹೇಳಿ ಬಾ ಅಂಥೇಳಿ ಬಂದು, ಆದರೂ ಬರ್ತೀನಿ ವಾಪಸ್ಸು, ನಾ ಬೇಗ ಇದು ಮುಗಿಸಿ ಅಂತ ಹೇಳಿದ್ರಂತೆ. ಇಲ್ಲಿ ಹೋಗೋಕ್ಕಾಗಲ್ಲ. ಆ ಹೊತ್ತಿಗೆ ಬರ್ಬೇಕಾ ಬೇಡ? ಇಲ್ಲ, ನಂಗೊಬ್ನಿಗೆ ಬರೋಕ್ಕಾಗಲ್ಲ, ಯಾರು ಬಲ್ಲಿ. ಒಬ್ನಿಗೆ ಬರೋಕ್ಕಾಗಲ್ಲ, ಯಾರು ಬಲ್ಲಿ. ಹೇಳ್ತಿದ್ದೀನಿ ಇದಕ್ಕೆ ಬೇಡ, ಹೋಗಬೇಡ, ಬಾಲೆ ಬಿಟ್ಟು ಹೋಗ್ಲಾ ಅಂತ ನಿಂಗೆ ಯಾರು ಏನು ಹೇಳಲ್ಲ. ಬರ್ತಾರೆ ಬೇಕಾದ್ರೆ ಇಲ್ಲೇ ಪೇಟೆಯಿಂದ ಕಾರಲ್ಲಿ ಕರ್ಕೊಬರ್ತಾರೆ ನಿನ್ನ ಮಾವ, ಹೋಗಬೇಡ ಅಂತ ಚಾನರ್ದು ಹೇಳಿದೆ. ನನ್ನ ಮಾತೇ ಕೇಳದೆ ಹೋಗ್ಬಿಡ್ತು. ಅಯ್ಯೋ ಅವ್ರು ಹಂಗಂತಾರೆ ಹಿಂಗಂತಾರೆ, ಬೇಜಾರು ಮಾಡ್ಕಿತಾರೆ ಅಂತ ಬಾಲೆ ಬಿಟ್ಟು ಬಿಟ್ಟು ಹೋಗೇ ಬಿಡ್ತಲ್ಲ. ನೀನು ಹೋಗು, ನಿನ್ನ ಈ ಸತಿ ನಾನು ಬುದ್ಧಿ ಕಲಿಸೇ ಬಿಡ್ತೀನಿ ಅಂಥೇಳಿ ಬಾಲೆ ಕರ್ಕೊಬಂದೀನಿ. ಕಳಿಸಲ್ಲ ಬಾಲೆ ನಿನ್ನ. ಅದು ಏನು ಮಾಡ್ತದ, ಗಂಡ ಮನೆ ಸಂಸಾರ ಅಂತಲೇ ಮಾಡ್ಕೊಂಡಿರಲಿ. ಅದು ಏನೋ ದೇವರು ಕೊಟ್ಟಿದ್ದೊಂದು ಕುಡಿನ ಸಾಕ್ತೀನಿ, ನಾನೇ ಸಾಕ್ತೀನಿ. ಸರಿತ ಗೊತ್ತಾ ನೀ ಬಾಲೆ ಇಲ್ಲಿ ಕರ್ಕೊಬರೋದ? ಯಾರಿಗೂ ಗೊತ್ತಿಲ್ಲ. ನಾ ಹೇಳೋಕ್ಕೂ ಹೋಗ್ಲ, ಬರ್ಸೋಕ್ಕೂ ಹೋಗ್ಲ. ಗೊತ್ತಿರಕ್ಕೆ ನಾ ಬರೋಷ್ಟೊತ್ತಿಗೆ ಅದು ಮನೇಲಿ ಇರಲ್ಲ. ಗಂಡನ ಕರ್ಕೊಬರೋಕ್ಕೆ ಹೋಗಾಗಿತ್ತು. ನಾ ಬಾಲೆ ಕರ್ಕೊಂಡು ಇತ್ಲಾಗ ಬಂದೆ. ಎಂಥ ಮಾತಂತ ಆಡ್ತಿದ್ದಿ? ಏನು ಮಕ್ಕಳಾಟಿಗೆ ಅಂತ ಮಾಡೀಯಾ? ನೀವೊಬ್ಳು ಹೆಂಗೆ ಬಂದೆ? ಅದು ಹೋಗಲಿ, ಮನೇಲಿ ಸರಿತನ ಹತ್ತಿರಲ್ಲ ಇತ್ತಪ್ಪ, ಇಲ್ದೇನು ಸಾಯಕ್ಕೆ ಹೋಗಿತ್ತ? ಅಯ್ಯೋ ಹೋಗಬೇಡಿ ಹಾಗೆ ಹಿಂಗೆ ಅಂತ ಬುಡ್ಬಾರ ಮಾಡ್ತು. ಪೂರಿತ ಕುಡಿಯೋಕ್ಕೆ ಅಂತಲಾರ ಒಂದು ಲೋಟ ತಗುವಾರಾಗೆ ಅಂತಲೂ ಒಣಗಿದೆ ಮರತಿ. ನಾನು ಹಂಗೆ ಗುಂಡನ ಒಂಚೂರು ಬಸ್ ಹಚ್ಚಿ ಅಂತ ಹೇಳಿದೆ. ಅವನು ಪಾಪ ಬೇಜಾರು ಮಾಡ್ತಾ ನಿಂತಿದ್ದ, ಕಣ್ಣಲ್ಲಿ ನೀರು ಹಾಕ್ತಾ.
ಬಂದು ಬಸ್ ಹತ್ತ ಹತ್ತಿ ಬಂದೆ ಇತ್ಲಾಗಿ. ಅಲ್ಲ ನಿನಗೆ ಏನು ಬಂತೆ ಮಾರತಿ, ಬುದ್ಧಿ ಭಾಷೆ ಇಲ್ಲ ನಿನಗೆ. ಇದು ಎಲ್ಲಿಗೆ ಹೋಗು ಮುಟ್ಕಿತದೆ ಅಂತ ಗೊತ್ತಾ ನಿಂಗೆ? ಎಲ್ಲಿಗಾರು ಮುಟ್ಕೊಂಡ್ಲಿ, ಗಗನಕ್ಕೆ ಮುಟ್ಕೊಂಡ್ಲಿ. ಈ ಸತಿ ಮಾತ್ರ ನಾನು ಹೇಳ್ದಂಗೆ ಆಗ್ಬೇಕು, ಹೇಳಿಬಿಟ್ಟಿನಿ. ಅಲ್ಲ ಅಮ್ಮ, ನಿಂಗೆ ಎಂತ ಆಗಿದೆ? ಎಂತಕ್ಕೆ ಹಿಂಗೆ ಮಾಡಿದೆ ಮಾರತಿ? ಅದು ಎಂತಕ್ಕೆ ಅಂತ ಹೇಳ್ತೀನಿ ಮತ್ತೊಂದು ಸತಿ ಹೊಸೂಟಿಯಿಂದ. ಈಗ ಬಾಯಲ್ಲಿ ಮಲಗದ್ನ, ಹೋಗೊಂದು ಲೋಟ ಎಂತಾರು ಕುಡಿಯೋಕ್ಕೆ ತಗೋಬ, ಗಂಟ್ಲು ಒಣಗ್ದಂಗಾಗಿದೆ. ಬಾಯಲ್ಲಿ ಮಲಗ್ದ? ಅಲ್ಲ ಅಮ್ಮ, ನಿಂಗೆ ಎಂತ ಆಗಿದೆ? ಏನು ಹುಡುಗಾಟಿಕೆ ಅಂತ ತಿಳ್ಕೊಂಡಿಯಾ? ಸಣ್ಣ ಬಾಲೆ, ಇನ್ನು ಹಾಲು ಕುಡಿತಾ ಇದ್ದಾನೆ, ಅವನು ಕರ್ಕೊ ಬಂದಿಯಲ್ಲ, ನಾ ಇಲ್ಲೇ ಸಾಕ್ತೀನಿ ಅಂತೀಯಲ್ಲ, ಎಂತ ಅಮ್ಮ ಅದು? ಹೋಗ್ಲಿ, ನೀ ಸಾಕ್ತೀಯ ಅಂತಾನೆ ಮಾಡೋಣ. ಅಕ್ಕ ಹೆಂಗೆ ಬಿಟ್ಟಿರ್ತದಮ್ಮ? ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕೌದಾ ಅಲ್ಲ ನೀನು? ಎಂತಕ್ಕೆ ಹಿಂಗೆ ಮಾಡ್ತೀಯೇ? ಬಿಟ್ಟಿರಲಿ ಬಾಲೆನ. ಗಂಡ ಮನೆ ಸಂಸಾರ ನಾ ಸಾಕ್ತೀನಿ ಅಂತ ಅದೆಯಲ್ಲ, ಅವ್ರನ್ನೇ ಸಾಕೊಂಡಿರಲಿ. ಬಾಲೆ ಅಂತಕ್ಕೆ, ಇಂಥವಕ್ಕೆ ಮಕ್ಕಳು ಅಂತಕ್ಕೆ, ಮರಿ ಅಂತಕ್ಕೆ ನಾ ಸಾಕ್ತೀನಿ. ನಾ ಘನ ಮಾಡೇ ಸಾಕ್ತೀನಿ, ಅದಕ್ಕಿಂತ ಘನ ಮಾಡಿ ಸಾಕ್ತೀನಿ ನಾನು. ಇಲ್ಲಪ್ಪ, ಈ ಅಮ್ಮಗೆ ಎಂಥದ್ದು ಆಗಿದ್ದೇ ಹೌದು. ಎಂತಕ್ಕೆ ಈ ಥರ ಮಾಡ್ತಾ ಇದೆ? ಹೆಂಗೆ ಹೇಳೋದಪ್ಪ ಈಗ? ಅಮ್ಮ, ನಮಗೆಲ್ಲ ಹೇಳ್ತೀಯ ನೀನು, ಸಿಟ್ಟಿಗೆ ದೃಷ್ಟಿ ಇಲ್ಲ, ಹಾಗೆ ಹಿಂಗೆ ಸಿಟ್ಟು ಬರ್ತದೆ ಅಂಥೇಳಿ ಏನೋ ಒಂದು ಕೆಲಸ ಮಾಡಬಾರ್ದು ಅಂತ. ನೀನೀಗ ಎಂತ ಮಾಡ್ತಿದ್ದೀಯಾ? ಏನು ಮಾಡ್ತಿದ್ದೀಯ? ಯೋಚನೆ ಮಾಡಿಯಾ? ಅಲ್ಲ, ಅದ್ರ ಗಂಡ, ಅದ್ರ ಮನೆ, ಅದ್ರ ಸಂಸಾರ ನೋಡ್ಕಿತದೆ ಮಾರತಿ. ಈ ಗಂಡನ ಕರ್ಕೊ ಬರೋಕೆ ಅನಿವಾರ್ಯ ಅಂತ ಹೋತೇನೋ, ಹೋಗಬಾರ್ದಿತ್ತು ಹೋತು, ಹಂಗಂತ ಇಲ್ಲಿ ಬಾಲನ ಕರ್ಕೊ ಬಂದು ಇಲ್ಲಿ ಬಿಟ್ಕೊಳದ? ಇರೋ ಗೋಳು ಸಾಲದು ಅಂತೇಳಿ ಅದಕ್ಕೆ ಮತ್ತೊಂದು ಥರ ಗೋಳು ಕೊಡೋಣ ಅಂತ ಮಾಡಿಯಾ? ಎಂತ ಆಗ್ಯದಮ್ಮ ನಿಂಗೆ? ಒಂದು ಪಕ್ಷ ನಿಂಗಲ್ಲಿ ಇಷ್ಟ ಇಲ್ಲ ಇರೋಕ್ಕೆ ಅಂತಲೇ ಮಾಡೋಣ. ಅದು ಹೋದಳು ಬರೋ ತನಕ ಅಲ್ಲೇ ಇದ್ದ ಬಾಲೆ ಬಿಟ್ಟು ಏನೋ ಅಂತ ಹೇಳಿ ಕೇಳಿ ಬರ್ಬೇಕ ಬೇಡ? ಅದು ಹತ್ಲಾಗ ಹೋದಕ್ಕೂ ನಾ ಇತ್ಲಾಗ ಬಂದೀನಿ ಅಂತೀಯಲ್ಲ, ಎಂತ ಅಮ್ಮ ಇದು? ಅಲ್ಲ ಸುಳ್ಳಲ್ಲ ಮಾರತಿ, ಪೂರ್ವಿತ್ ಹೇಳ್ದಂಗೆ ಇದು ಒಳ್ಳೆ ಮಕ್ಕಳಾಟಿಗೆ ಆದಂಗೆ ಆಗ್ಯದಲ್ಲ. ಏನು ಹುಡುಗಾಟಿಗೆ? ನಾನೇ ಮನೇಲಿ ಯಾರು ಇಲ್ದಿದ್ದಾಗ ನಾನು ಬಾಲೆ ಕರ್ಕೊಂಡು ಬಂದೀನಿ ಅಂತೀಯಲ್ಲ. ಈಗ ಬಂದೆ ಸುಸೂತ್ರ ಏನೋ ದೇವ್ರು ನಡ್ಸ್ಕೊಟ್ಟು ಆತು. ಬಸ್ಸಲ್ಲಿ ಒಬ್ಬಳೇ ಬಾಲೆ ಕರ್ಕೊಂಡು ಕೂತಿದ್ದೆ. ಆ ಬಸ್ ಹಿಡಿಯೋಷ್ಟೊತ್ತಿಗೆ ಹತ್ತಷ್ಟೊತ್ತಿಗೆ ಏನಾರು ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಊರು ಮನೆ ಇತ್ತಾನೆ. ಏನು ರಾಜಕ್ಕಿಲ್ದಿದ್ದ ಸಿಟ್ಟು ನಿಂಗೆ ಸಯ್ಯ? ಅದು ಯಾವ ಥರದ ಸಿಟ್ಟು ನೋಡೋಣ? ನೋಡಿ, ನಂಗೆ ಮೊದಲೇ ತಲೆ ಕೆಟ್ಟ 12 ಹಣ ಆಗಿದೆ. ಅದ್ರ ಮಧ್ಯಕ್ಕೆ ನೀವೊಂದು ನಂಗೆ ಒಂದೊಂದೇ ಮಾತು ಹೇಳ್ತಾ ಇದು ಮಾಡ್ತಿರ್ಬೇಡಿ. ಎಷ್ಟು ಸತಿ ಹೇಳಿದೆ, ಬೇಡ ಹೋಗಬೇಡ, ಬರ್ತಾರೆ, ಇಲ್ಲಿದ್ರೆ ಮಾವು ಹೋಗ್ತಾರೆ, ಹಿಂಗೆ ಮಾಡಬೇಡ ಅಂತ ಆ ಥರ ಹೇಳಿದ್ರು ನನ್ನ ಮಾತಿಗೆ ಒಂದು ಬೆಲೆ ಇಲ್ಲದೆ ಹೋತಲ್ಲ ಅದ್ರ ಹತ್ರ. ಎಂತಕ್ಕೆ ನಾನಲ್ಲಿ ಇರ್ಬೇಕು ಮತ್ತೆ? ಈಗ ಇಷ್ಟು ಮಾಡಲ್ಲ, ನಾಳೆ ಮನೆ ಸಂಸಾರ ಕೆಲಸ ಅಂತ ಏನು ಮಾಡಿ ಬಾಲೆರ ಕೂಲಿ ಮಾಡ್ತದ? ಅದು ಆಗಲ್ಲ. ಅದು ಬಾಲೆನೂ ಬಿಟ್ಕೊಂಡು ಕೂತ್ಕೋತದೆ. ಏನು ರಾಜ್ಯಕ್ಕಿಲ್ಲದ ಗಂಡನ ಕಂಡು ಬಿಟ್ಟದೆ, ಗಂಡನ ಸಾಕೋದು, ಅತ್ತೆ ಮಾವನ ಸಾಕೋದು, ಸಾಕೊಂಡಿರಲಿ. ಅದಕ್ಕೆ ಇಲ್ಲಿ ಕರ್ಕೊ ಬಂದೀನಿ. ಅಮ್ಮ, ನೀನು ಸುಮ್ಮನಿರು. ಬರೀ ಅಕ್ಕನ ಮಾತ್ರ ಏನು ತಪ್ಪಿಲ್ಲ ಇದರಲ್ಲಿ. ಈಗ ಗಂಡನ ನೋಡ್ಕಿತದೆ, ಅತ್ತೆ ಮಾವನ ನೋಡ್ಕಿತದೆ, ಬೇರೆ ಏನು ಕೇರ್ ಮಾಡಲ್ಲ. ಈಗ ನಿನ್ನ ತಲೆಗೆ ಬಂತಾ? ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಯಾರು ಹೇಳೋ? ನೀನೇ ಹೇಳ್ಕೊಟ್ಟಿದ್ದು. ಗಂಡನ ಮನೆಗೆ ಹೋಗ್ಬೇಕು, ಅಲ್ಲ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋಬೇಕು, ತವ್ರ ಮನೆಗೆ ಒಳ್ಳೆ ಹೆಸರು ತರಬೇಕು, ಎದುರು ಉತ್ತರ ಕೊಡಬಾರ್ದು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಎಲ್ಲ ಅದರ ತಲೆ ಒಳಗೆ ತುಂಬಿದ್ದು ಯಾರು ಹೇಳೋ? ನೀನೇ ತುಂಬಿಯ. ಆದ್ರೆ ಹಂಗೆ ಅದು ನಡ್ಕೋತಾ ಇದೆ. ಈಗ ಒಂದೇ ಸರಿ ಅದನ್ನು ಬದಲಾಯಿಸ್ಕ ಅಂದರೆ ಹೆಂಗೆ ಬದಲಾಯಿಸ್ಕೊತದ ಅದು? ನೀವೆಲ್ಲ ಒಂದೇಯ. ಯಾರು ಏನು ತಪ್ಪು ಮಾಡಿದ್ರೆ ಅದನ್ನು ತೆಗೆದು ನನ್ನ ತಲೆ ಮೇಲೆ ಹೊತ್ತಾಕಿಬಿಡಿ. ನಾ ಹೇಳ್ದಂತೆ ಅದು ಮಾಡ್ತದಂತೆ. ಈಗಲೂ ನಾನೇ ಹೇಳ್ತಿದ್ನಲ್ಲ, ಹಿಂಗೆ ಮಾಡು ಅಂತೇಳಿ ಇದನ್ನು ಕೇಳೋಕ್ಕಾಗಲ್ಲ. ಅದಕ್ಕೆ ನಂದು ದೂರ್ತದೆ ಪಗ್ತ. ಅದು ಮಾಡಿದ ತಪ್ಪು ಕಾಣಲ್ಲ ಈಸಿಗೆ. ನಾ ಏನು ಬ್ಯಾಡ್ದಿದ್ದ ಕೆಲಸ ಏನು ಮಾಡಲ. ಬಾಲನಲ್ಲಿ ಕರ್ಕೊ ಬಂದು ಅದನ್ನು ಹೆಂಗೆ ಸಾಕಬೇಕು ಅಂತ ಗೊತ್ತು. ಅವನಾರು ಒಂದು ಗನಾಗಿ ಸಾಕಿಡ್ತೀನಿ. ಸಾಕಿ ನಾನೇ ಬಿಟ್ಕೋತೀನ? ತಾಯಿದ್ದಲ್ಲಿಗೆ ಹೋತಾನವ. ನಾನಾರು ಎಷ್ಟು ಸಿರ್ತೀನಿ ಬೇಕಾತಲ್ಲ.
ನೀ ಭಾಳ ಮುಂದೆ ಹೋದೆ ಬಿಡಮ್ಮ. ಈಗಿಂದ ಯೋಚನೆ ಮಾಡು. ಅಲ್ಲ, ಅಕ್ಕಗಲ್ಲಿ ಇರೋ ಟೆನ್ಷನ್ನೇ ಹೆಚ್ಚಾಗಿದೆ. ಈಗ ಅಟ್ಲೀಸ್ಟ್ ಬಾಳೆ ಜೊತೆ ಇದ್ದಾಗ್ಲಾರು ಒಂಚೂರು ನೆಮ್ಮದಿಯಿಂದ ಇರ್ತಿತ್ತೇನೋ. ಅವನು ಇಲ್ಲಿ ಕರ್ಕೊಬಂದಿಯಲ್ಲ. ಎಲ್ಲ ಕಡೆಯಿಂದನೂ ಹಿಂಗೆ ಅಂತ ಅದ್ಕೊಂತಾರ ಒತ್ತಡ ಜಾಸ್ತಿ ಆಗಿ ಅದೇ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀಯ? ಎಂತಕ್ಕಿಷ್ಟು ಸಿಟ್ಟು, ಇಷ್ಟು ಹಠ ನಿಂಗೆ? ಒಳ್ತು ಅನ್ನೆ, ಅಲ್ದಿದ್ದ ಮಾತೆಲ್ಲ ಆಡ್ತಿರ್ಬೇಡ.